ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲರಿಗೂ. ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ? 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ಸ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚಲು, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಈ ಜಿಮ್ನಾಸ್ಟಿಕ್ ಕ್ರೀಡೆನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು? ಅದೇನಕ್ಕಂದ್ರೆ ಮೊದಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು, ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡ್ಯಾನ್ಸ್ ಕಂಟಿನ್ಯೂ ಮಾಡ್ಬೋದಂತ. ನಮ್ಮಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು. ಅದಾದ್ಮೇಲಿಂದ ಡ್ಯಾನ್ಸ್ ಬೇಡ, ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ದು. ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ. ತುಂಬಾ ತುಂಬಾ ಜಾಸ್ತಿ. ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು? ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್ ಮ್ಯಾಮ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ಕಾಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗಿನ್ನೂ ಹೈ ಆಗಿ ಹೋಗುತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ. ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರೂ ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದನೇ ಅರ್ಧ ಕಾನ್ಸಂಟ್ರೇಟ್, ಮೈಂಡ್ ಸೆಟ್ ಇದು ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ. ಅಪ್ಪ ಅಮ್ಮ ಮೊದ್ಲಿಗೆ ಬೇಡ ಅಂತ ಹೇಳಿಲ್ಲ? ಇಲ್ಲ, ಆತರ ಹೇಳಲೇ ಇಲ್ಲ. ಆಕ್ಚುಲಿ ನಾನು ಜಿಮ್ನಾಸ್ಟಿಕ್, ನಮ್ಮ ಅಣ್ಣನೂ ಜಿಮ್ನಾಸ್ಟಿಕ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡವನೆ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕೋ ಅದನ್ನ ಬಿಟ್ಟು, ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗೂ ಯಾವತ್ತು ಪ್ರಾಕ್ಟೀಸ್ಗೂ ಬೇಡ, ಈ ತರ ಹೋಗ್ಬೇಡ, ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿಲಿ ಆಕ್ಚುಲಿ ಎಲ್ಲಾರು ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡ್ಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೇನಾದ್ರೂ ಬಿದ್ರೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ, ಮುಂದೆ ಏನು ಆಗ್ಬೋದು ಅಂತ. ಬಟ್ ಅದನ್ನ ನಮ್ಮ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರೂ ಸಾಧಿಸ್ಬೇಕು ನಮ್ಮ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಅಂತೂ. ಹೌದು, ನಿಜ, ಅವ್ರದೇ 50% ಇದು ಅಂತ. ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ? ನಾನು ಮೊದಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ. ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ. ಅಷ್ಟು ಚಿಕ್ಕ ವಯಸ್ಸು. ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಇನ್ನು ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರ್ಲಿಲ್ಲ ಆ ವಯಸ್ಸಲ್ಲಿ. ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದು ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನಿವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನು ಏನು ಸಾಧಿಸಕ್ಕಾಗಲ್ಲ. ಮಾಡಿದ್ರೆ ಒಂದೊಳ್ಳೆ ಕೋಚ್ ಇರ್ಬೇಕು. ನಮ್ಮಮ್ಮ ಎಲ್ಲ ತುಂಬಾ ಅಬ್ಸರ್ವ್
ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ. ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು? ಇಲ್ಲ, ಆಕ್ಚುಲಿ ಅದು ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದಾರೆ, ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್. ಅಂದ್ರೆ ಅವ್ರು ನೋಡಿದ್ರ ಅಲ್ಲಿ ನಿಮ್ಮ? ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ. ಹಾಗೆ 2023ರಲ್ಲಿ ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಪೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಪೇರ್ ಡೈನಾಮಿಕ್ ಮತ್ತು ಪೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ. ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಜಿಮ್ನಾಸ್ಟಿಕ್ಸ್ ಎಲ್ಲ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬ್ಯಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಮ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್. ಅದ್ರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡ್ಗಿರ್ ಮಾಡೋದು. ಒಬ್ಳು ಹುಡ್ಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ಗೆ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 seconds ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 seconds ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ. ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲ್ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟೋ ಫ್ರಂಟ್ ಸಾಲ್ಟೋ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರುತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 ಎಲಿಮೆಂಟ್ಸ್ ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 ಎಲಿಮೆಂಟ್ಸ್ ಮಾಡ್ಬೇಕು. ಕಂಬೈನ್ ಹೆಂಗಂದ್ರೆ 3 ಬ್ಯಾಲೆನ್ಸ್ 3 ಡೈನಾಮಿಕ್ ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬ್ಯಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದು ಹುಡುಗಿ ಮಾಡೋದು. ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿಯರ್ ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ. ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ? ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ? ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ. ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ. ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ ಅಂದ್ರೆ ಇದು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್ ಕಾಂಪಿಟೇಷನ್ ಲೆವೆಲ್ಗೆ ಮಾಡಲ್ಲ. ಅವ್ರಿಗೆ ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ. ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಇದು ಹೇಗೆ? ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬ್ಯಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 ಆಪರೇಟರ್ಸ್ ಇರುತ್ತೆ. ಒಂದು ಬೀಮ್, ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ. ಈ ತರ 4 ಆಪರೇಟರ್ಸ್ ಇರುತ್ತೆ. ಅದ್ರಲ್ಲಿ ಎಲ್ಲದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದ್ದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದ್ದಾರೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ ನಾನು ಆಕ್ಚುಲಿ ಅಕ್ರೋಬ್ಯಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದ್ರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತೂ ಅಕ್ರೋಬ್ಯಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿದ್ದೆ, ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ 4 ಟೀಮ್ ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ನಡೀತು. ಅದೇ ನನ್ ಫಸ್ಟ್ ದೊಡ್ಡ ಅಕ್ರೋಬ್ಯಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ.
ಆಮೇಲೆ ನಾವ್ ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ಗೆ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದೆ ನಾನು ಇಂಟರ್ನ್ಯಾಷನಲ್ ಇದರಿಂದ. ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ, ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ. ಇದ್ರಲ್ಲಿ ಹಾಗಿಲ್ಲ. ಇದ್ರನ್ನು ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ಸ್ ಇಟ್ಟಿರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಅವ್ರು 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ. ಆ ರೀತಿ ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವ್ ಏನಾದ್ರು ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು. ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್? ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ. ಅದ್ರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದ್ರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು. 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್. ಇಂಡಿವಿಜುವಲ್ ಗೇಮ್ ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ. ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು. ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು. ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ? ಅದು ಒಂದ್ ಜಸ್ಟ್ ಏನೋ ಒಂದ್ 10 ಸೆಕೆಂಡ್ಸ್ ಇಲ್ಲ, ಆದ್ರೆ ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ ಪಾಯಿಂಟ್ ಕಟ್ ಆಗತ್ತೆ. ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರು ಆಗ್ಬೋದು. ಅದಕ್ಕೆ ಎಷ್ಟು ಜನ ಭಾಗವಹಿಸಿದ್ರಿ? ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ? ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು. ನಾನು ಬೇರೆ ಯಾವ ಸರಿನೂ ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ಡಾಮಿನೇಟಿಂಗ್ ಇದ್ದಾರೆ ಅಲ್ವಾ? ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು. ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ. ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರು ಮಲ್ಲಕಂಬ ಕಾಂಪಿಟೇಷನ್ಗೂ ಹೋಗ್ತಾರೆ ಮಹಾರಾಷ್ಟ್ರದವ್ರು. ಅದಕ್ಕೆ ಅವ್ರಿಗೊಂಥರ ಹಿಡಿತಾ ಇರುತ್ತೆ. ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ. 2024ರಲ್ಲಿ ಸೂರತ್ ನಲ್ಲಿ ನಡೆದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು? ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ. ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ. ಅದ್ರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು. ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದ್ರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆತರನು ಮಾಡ್ತಾರೆ. ಹೌದು, ನಿಮ್ದು ತಪ್ಪಿರಲ್ಲ ಅವಾಗ? ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ ಅದು ಬೇಜಾರಾಗಿತ್ತು, ತುಂಬಾ ಬೇಜಾರಾಗಿತ್ತು. ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್? ವುಮೆನ್ಸ್ ಪೇರ್ ಅಲ್ಲಿ 10 ಸ್ಟೇಟ್ಸ್ ಇತ್ತು. ಬಹಳ ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು. ಯಾಕಂದ್ರೆ ನಮ್ದು ಫಾಲ್ ಆಯ್ತು. ಒಂದು ನನ್ನ ಪಾರ್ಟ್ನರ್ಗೆ ಮೇಲಿಂದ ಮಾಡಿಸ್ತಿದ್ನ ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ, ಸ್ಲಿಪ್ ಆಯ್ತಲ್ಲ, ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು. ಒಟ್ಟು 3 ವರ್ಣದ ಪದಕಗಳು ನಿಮ್ಗೆ ಬಂತು. ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು? ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಾಗಿದೆ, ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕಲ್ಲಿ. ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ? ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿವರೆಗೂ ಏನ್ ಮಾಡಿದ್ವಿ, ನಾನು ನನ್ನ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ
ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ. ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ಸ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ. ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನು ಇವಾಗ ಎಷ್ಟೊಂದ್ ಜನ ಇದ್ದಾರೆ, ಅವ್ರು ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದ್ದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು. ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತು ಅಂತ ಹೇಳ್ಬೋದು. 2025ರಲ್ಲಿ ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ? ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ 2 ತರ ಏರೋಬಿಕ್ಸ್ ಇದೆ. ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದು 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಎಲಿಮೆಂಟ್ಸ್ ಏರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ಟೈಮಿಂಗ್ ಏನಾದ್ರು ಇದೆ? ಏರೋಬಿಕ್ಸ್ ಅಲ್ಲಿ 2 minutes. ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ ಇಲ್ಲ ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 minute 30 seconds. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 members ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ ಅದ್ ನಾವ್ ಜಾಯಿನ್ ಮಾಡ್ಕೋಬಹುದು. 30 seconds ನಾರ್ಮಲ್ ಡಾನ್ಸ್ ಇರ್ಬೇಕು, 1 minute ಏರೋಬಿಕ್ಸ್ ಇರ್ಬೇಕು. ಅದು ಏರೋ ಡ್ಯಾನ್ಸ್ 8 members ಮಾಡೋದು, ಅದು ಮಾತ್ರ. ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ ಡ್ಯಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡ್ಯಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು. ಏರೋ ಡ್ಯಾನ್ಸ್ ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು. ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು. ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ. ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ. ತುಂಬಾ ಕಷ್ಟ ಇರತ್ತೆ ಅದು, ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡ್ಯಾನ್ಸ್, ಅಕ್ರೋಬ್ಯಾಟಿಕ್ಸ್ ಅದೆಲ್ಲ ಮೆಡಲ್ಸ್ ಆಗಿದೆ. ಸೋನಿಕಾ, 38ನೇ ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದರ ಕುರಿತಾಗಿ ಹಂಚಿಕೊಳ್ಳಿ. ನ್ಯಾಷನಲ್ ಗೇಮ್ಸ್ ನಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ. ಒಬ್ರು ಬಿಟ್ರು ಅಂತ ನನ್ನನ್ನು ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಾರಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದ್ರಲ್ಲಿ, ಯಾಕಂದ್ರೆ ನಾನು ಅಕ್ರೋಬ್ಯಾಟಿಕ್ಸ್ ಮುಂಚಿಂದಾನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನ್ ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಜನ ಇರೋದು. ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನ್ ಮಿಡಲ್ ಬೇಸ್ ಆಗಿದ್ದೆ. ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ. ಅದು ನಿಮ್ಗೆ ಸಡನ್ ಆಗಿ ವೆರಿ ಸಡನ್ ಆಗಿ ಸಿಕ್ತು ಆಪರ್ಚುನಿಟಿ. ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಜನ ಏನ್ ಮಾಡ್ತಿದ್ವಿ, ಮುಂಚೆನು ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ. ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬ್ಯಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಜನ ಮಾಡೋದು ಡಿಫಿಕಲ್ಟ್ ಇರತ್ತೆ. ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ. ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬ್ಯಾಟಿಕ್ಸ್ ಅಲ್ಲಿ. ಅಂದ್ರೆ ಅವರೆಲ್ಲ ಮಾಡ್ತಾನೆ ಮುಂಚಿಂದಾನೆ. ಮಹಾರಾಷ್ಟ್ರ ಅವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರೂನು ಆರ್ಟಿಸ್ಟಿಕ್ ಚೇಂಜ್ ಮಾಡಿಲ್ಲ. ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬ್ಯಾಟಿಕ್ಸ್ ಮಾಡ್ಕೊಂಡು, ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು ಕಾನ್ಸಂಟ್ರೇಷನ್ ಎಷ್ಟೋ ಲೈಕ್ ಇವಾಗ ಮಹಾರಾಷ್ಟ್ರಲ್ಲಿ ಸೀನಿಯರ್ಸ್ ಇದ್ದಾರೆ, ಅವರು ಇವಾಗ ಏಜ್ ಅವ್ರದ್ದು 20 years ಏನೋ ಆಗಿರ್ಬೋದು. ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬ್ಯಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದ್ 3 years ಬ್ಯಾಕ್ ಇಂದ ಅಕ್ರೋಬ್ಯಾಟಿಕ್ಸ್ ಶುರು ಮಾಡಿದ್ದು. ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರು ಹಾಕ್ತಾರಾ? ಹೌದು. ಇವಾಗ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದ್ರಲ್ಲಿ ಇವಾಗ ನಾವು 5 ಎಲಿಮೆಂಟ್ ಮಾಡ್ಬೇಕು. ಬರೀ 5 ಎಲಿಮೆಂಟ್ ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು. ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ, ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ
ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್ ಅಂದ್ರೆ ಆ ಮ್ಯೂಸಿಕ್ ಗೆ ತಕ್ಕ ಹಾಗೆ ನಿಮ್ಮ ಮೂವ್ಮೆಂಟ್ ಇರ್ಬೇಕು. ಡಾನ್ಸ್ ಎಲ್ಲ ಹೌದು. ಅದನ್ನು ಆಕ್ಚುಲಿ ಜಡ್ಜಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಡ್ಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದ್ಯಾ ಅಂತಾನು ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ. ಹಂಗ್ ನಡಿ ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು ಸಿಗುತ್ತೆ. ಹೌದು. ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು. ಹೌದು. ಅಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಇರ್ಲೇಬೇಕು. 2023ರಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತಾ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ? ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US ಗೆ. ನಾನಿನ್ನು ಚಿಕ್ಕವಳಿದ್ದೆ ಅವಾಗ. ಸೊ ಎಷ್ಟು ವಯಸ್ಸಿರ್ಬೋದು? 2018 ಅಂದ್ರೆ 10-11 ಅಲ್ಲಿ ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದಂದ್ರೆ ಇಂಟರ್ನ್ಯಾಷನಲ್ US ಗೆ ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ. ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ. ಕಾಂಪಿಟೇಷನ್ ಜಾಸ್ತಿ. ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ? ಎಲ್ಲಾ ದೇಶಗಳು ಇದೆ. ನಮ್ ಇಂಡಿಯಾ ಸ್ವಲ್ಪ ಕೆಳಗೆ ಇದೆ ಇವಾಗ. ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ ಇಲ್ಲ. ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾದಲ್ಲಿ. 2 ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್. ಮಹಾರಾಷ್ಟ್ರ ಇಂದ ಇನ್ನೂ 2 ಹುಡುಗಿರು. ಸೊ ಅಲ್ಲಿ 6 ಕಾಂಪಿಟೇಟರ್ಸ್ ಇದ್ರು. ಉಜ್ಬೇಕಿಸ್ತಾನ್ ಇಂದ 2 ಟೀಮು, ಕಜಾಕಿಸ್ತಾನ್ ಇಂದ 2 ಟೀಮು, ಇಂಡಿಯಾದಿಂದ 2 ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವ್ ಹೋಗಿದ್ದು, ಫುಲ್ ಹಾರ್ಟ್ ಬೀಟ್ ಎಲ್ಲಾ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದ್ರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಹಿಡ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತು ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನ್ಗೆ ಸೆಲೆಕ್ಟ್ ಆದ್ವಿ ನಾವು. ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ 2ರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ ಹೋಗ್ಬೇಕು. ಇಂಡಿಯಾದಿಂದ 2 ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. 1 ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ. ನಂದು ಮತ್ತೆ ನನ್ನ ಪಾರ್ಟ್ನರ್ನ ಸೆಲೆಕ್ಟ್ ಅಂದ್ರೆ 2 ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ 2 ಟೀಮ್. ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಿಗಿಂತ. ಸೊ ಅದ್ರಲ್ಲಿ ನಾವ್ ಮತ್ತೆ ಕಂಬೈನ್ ಮಾಡಿದ್ವಿ. ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಗಿಂತ ಟ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ 3rd ಬಂದ್ವಿ. ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಇವೆಂಟ್ ನಲ್ಲಿ ಭಾಗವಹಿಸಿ 3 ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್? ಇದನ್ನು ಅಕ್ರೋಬ್ಯಾಟಿಕ್ಸ್. ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನು, ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ. ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲಿ ಕಾಂಪಿಟೇಷನ್ ಮುಂಚೆ 20 ಡೇಸ್ ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 ಡೇಸ್ ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು. ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೂ 2 ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ಗೆ ಹೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ಗೆ ಹೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70, 80 ಅದ್ರಲ್ಲಿದೆ. ಸೊ ಸ್ವಲ್ಪ ಹೈ ಆಗಿತ್ತು. ಹೈ ಆಗಿ ಏನ್ ಕಾರಣ ಅಂತೀರಾ? ಯಾರು ಕೋಚ್ಗಳೆಲ್ಲ ಚೆನ್ನಾಗಿ? ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ. ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವಾ, ವೆರಿ ಇಂಪಾರ್ಟೆಂಟ್. ಮೇನ್ ಟೆಕ್ನಿಕ್ ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್. ಆ ಟೆಕ್ನಿಕ್ಸ್ ಎಲ್ಲ ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನ್ ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ. ಆ ಸ್ಮಾಲ್ ಟೆಕ್ನಿಕ್ ನ
ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರುತ್ತೆ, ಆ ಎಕ್ಸರ್ಸೈಸ್ ಮಾಡಿ 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 ಬರ್ತಾ ಇರತ್ತೆ ಎಲಿಮೆಂಟ್ಸ್. ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್ಗೆ? ಇವಾಗ ನಂದು ಸೆಕೆಂಡ್ PU ಮುಗ್ದಿದೆ JNCMS ಯೂನಿವರ್ಸಿಟಿ. ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಇದ್ದಾಗನು ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8 o'clock to 12 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4 o'clock, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸ್ಯಾಟರ್ಡೆ ನಾವು 4 o'clock ಇಂದ ಒಂದು 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ, ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವು ಅಲ್ಲಿ ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ. ಅಲ್ಲಿ ನಾವು ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗೆ ಬಿದ್ರೂ ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವಲ್ಲಿ ಒಂದು 7:30 ಹಂಗೆ ಹೋಗ್ತೀವಿ. 7:30 ಇಂದ ಒಂದು 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್. ಈ ರೀತಿ ನಿಮ್ಮ ದಿನಚರಿ. ಹೌದು. ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ, ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್ ಚಾಂಪಿಯನ್ಶಿಪ್ ಬಂದಿರ್ತಾರೆ ತುಂಬಾ. ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದು ಮೈಂಡ್ ಸೆಟ್ ಇದೆ. ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು. ಆಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಇನ್ನೂ ಬಂದಿಲ್ಲ. ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಇದೆ. ಹೌದು, ಅದು ನಿಮ್ಮ ಗುರಿ ಅಂತ ಹೇಳಬಹುದು. ಒಳ್ಳೆದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.